ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಈ ಸೂಚನೆಗಳನ್ನು ಕೊಟ್ಟು ಮನೆಗೆ ಬರುತ್ತಾಳೆ. ಮೊದಲನೇದು, ಮನೆಯ ಸುತ್ತ ಗೂಬೆ ಕಾಣಿಸಿಕೊಳ್ಳುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಪೊರಕೆಯನ್ನು ನೋಡಿದರೆ, ನಿಮ್ಮ ಮನೆಯಲ್ಲಿ ಪಾರಿವಾಳವಲ್ಲದೆ ಬೇರೆ ಯಾವುದೇ ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿದ್ದರೆ, ಕಪ್ಪು ಇರುವೆಗಳ ಹಿಂಡು ಕಂಡು ಬಂದರೆ, ಯಾರಾದರೂ ಕಬ್ಬು ತಂದರೆ ಅಥವಾ ಕಬ್ಬು ತಿನ್ನಲು ನಿಮಗೆ ಅನಿಸಿದರೆ, ಹಸಿರು ಬಣ್ಣದ ವಸ್ತುಗಳು ನಮ್ಮ ಸುತ್ತಮುತ್ತ ಕಾಣಿಸಿಕೊಂಡರೆ, ಶಂಖದ ಧ್ವನಿ ಕೇಳಿಸಿದರೂ ಲಕ್ಷ್ಮೀದೇವಿಯ ಆಗಮನ ಆಗುತ್ತೆ ಎಂದರ್ಥ. ಶುಕ್ರವಾರದ ದಿನ ಯಾರಾದರೂ ಮನೆಗೆ ಹೂಗಳನ್ನು ತಂದು ಕೊಟ್ಟರೆ ಅದು ಅತ್ಯಂತ ಶುಭ ಸುದ್ದಿ. ಮನೆ ಮುಂದೆ ಹಾಕಿದ ತುಳಸಿ ಗಿಡ ಹೆಚ್ಚು ಹಸಿರಾಗಿ ಬೆಳೆದರೆ ಆ ಮನೆಯು ಕೂಡ ತುಳಸಿ ಗಿಡದ ಹಾಗೆ ಅಭಿವೃದ್ಧಿಯಾಗುತ್ತದೆ. ಮನೆಯಲ್ಲಿ ಸಡನ್ನಾಗಿ ಹಲ್ಲಿಗಳು ಕಾಣಿಸಿಕೊಂಡರೆ ಶುಭ. ಅದರಲ್ಲೂ ಮನೆಯ ಒಂದೇ ಸ್ಥಳದಲ್ಲಿ 3 ಹಲ್ಲಿಗಳು ಕಾಣಿಸಿಕೊಂಡರೆ ಶುಭ ಸಂಖ್ಯೆ. ಹಣದ ಆಗಮನ ಆಗುತ್ತೆ ಎನ್ನುವುದರ ಸೂಚನೆ. ಮನೆಯಲ್ಲಿ ಜರಿಯು ಕಾಣಿಸಿದರೆ ಖಂಡಿತವಾಗಿ ಅದು ತಾಯಿ ಲಕ್ಷ್ಮೀದೇವಿ ಆಗಮನದ ಸೂಚನೆ. ಪೂಜೆ ಮಾಡುವ ಸಮಯದಲ್ಲಿ ದೇವರ ಮೇಲಿರುವ ಪುಷ್ಪಗಳು ಬಲಭಾಗದಲ್ಲಿ ಬಿದ್ದರೆ ಶುಭವಾದದ್ದು. ಗೋಮಾತೆಯು ಪದೇ ಪದೇ ಮನೆಯ ಮುಂದೆ ಕಾಣಿಸಿಕೊಂಡರೆ ಶುಭ ಸಂಕೇತ. ಅದಕ್ಕೆ ಫಲ ಆಹಾರಗಳನ್ನು ನೀಡಿ ಸಂತೃಪ್ತಿಗೊಳಿಸಿ. ಯಾರಾದರೂ ನಿಮಗೆ ಸಿಹಿ ಪದಾರ್ಥಗಳನ್ನು ಕೊಟ್ಟರೆ ಇದು ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದರ ಸಂಕೇತ. ಕೋತಿಯು ಮನೆಯ ಒಳನಡೆದು ಮನೆಯಲ್ಲಿರುವ ಆಹಾರ ಸೇವಿಸಿದರೆ ಶುಭ ಸೂಚನೆ. ಪೊರಕೆ, ಗೂಬೆ, ಹಲ್ಲಿ, ನಕ್ಷತ್ರ, ಹೂವು, ಹೊಸ್ತಿಲು, ಹಾಲು, ಹಸು ಇವುಗಳು ಕನಸಿನಲ್ಲಿ ಕಾಣಿಸಿದರೆ ಸದ್ಯದಲ್ಲೇ ಧನ ಪ್ರಾಪ್ತಿಯಾಗುತ್ತದೆ. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಒಳ್ಳೆಯ ಕನಸುಗಳು ಬಂದರೆ ಅದು ಒಳ್ಳೆಯ ಸಮಯದ ಆಗಮನದ ಸಂಕೇತ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾದರೆ ಅದು ಶುಭ ಸೂಚಕ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.